ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾವು 1ನೇ ತರಗತಿಯಲ್ಲಿ ಓದುವವರಿಗೆ 5ನೇ ತರಗತಿ ಓದುವವರಿಗೆ ಲೆಕ್ಕಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. 1ನೇ ತರಗತಿಯಲ್ಲಿ ಶಿಕ್ಷಕ ಲೆಕ್ಕಗಳನ್ನು ಒಂದು ವಿಧವಾಗಿ ಮಾಡಿಸುತ್ತಾರೆ. ಆ ತರಗತಿಯಲ್ಲಿ ಅದು ಸರಿ. ಆದರೆ 5ನೇ ತರಗತಿಯಲ್ಲಿ ಅವೇ ಅಂಕೆಗಳಿಂದ ಲೆಕ್ಕಗಳನ್ನು ಇನ್ನೊಂದು ವಿಧವಾಗಿ ಮಾಡಿಸುತ್ತಾರೆ. ಅದು ಸರಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ 5ನೇ ತರಗತಿಯಲ್ಲಿದ್ದು 1ನೇ ತರಗತಿಯ ಹಾಗೆ ಮಾಡುತ್ತಾರೆಯೇ, ಹೇಳುತ್ತಾರೆಯೇ? ಮಾಡುವುದಿಲ್ಲ, ಹೇಳುವುದೂ ಇಲ್ಲ. ನೋಡಿ, 1ನೇ ತರಗತಿಯಲ್ಲಿ ಎರಡಲೆ ಎಷ್ಟು ಅಂದರೆ ಒಂದು ಕೈಯಲ್ಲಿ 2 ಬೆರಳುಗಳನ್ನು ತೆರೆಯುತ್ತಾರೆ, ಇನ್ನೊಂದು ಕೈಯಲ್ಲಿ ಇನ್ನು 2 ಬೆರಳುಗಳನ್ನು ತೆರೀತಾರೆ. ತೆರೆದು ಆ 4 ಬೆರಳುಗಳನ್ನು ನಮಗೆ ಜೋಡಿಸಿ ಅಂತ ಹೇಳ್ತಾರೆ. ಆವಾಗ 4 ಅಂತ ಹೇಳ್ತಾರೆ. ಅದೇ ರೀತಿ ಶಿಕ್ಷಕರು ಮಾಡಿಸುತ್ತಾರೆ ನಮಗೆ. ಹಾಗೆ 5ನೇ ತರಗತಿಯಲ್ಲಿ ಅವುಗಳೆಲ್ಲವನ್ನು ಮಾಡುವುದೂ ಇಲ್ಲ. ಎರಡಲೆ ಎಷ್ಟು ಅಂದರೆ ತಕ್ಷಣವೇ 4 ಎಂದು ನಾವು ಹೇಳುತ್ತೇವೆ. 1ನೇ ತರಗತಿಯಲ್ಲಿ ಬೆರಳುಗಳನ್ನು ಮಾಡುವುದು ಸರಿಯಾಗಿದೆ. 5ನೇ ತರಗತಿಯಲ್ಲಿ ಬಾಯಿಯಿಂದ ಹೇಳುವುದು ಕೂಡ ಸರಿಯಾಗೇ ಇದೆ. ಅಲ್ಲಿ ಅದು ಸರಿ, ಇಲ್ಲಿ ಇದು ಸರಿ. ಅಷ್ಟೇ ಅಲ್ಲದೆ ಇಲ್ಲಿ ಅದು ಸರಿಯಲ್ಲ, ಅಲ್ಲಿ ಇದು ಸರಿಯಲ್ಲ. ಅಲ್ಲಿ ಅದು ಮಾಡಬೇಕು, ಇಲ್ಲಿ ಇದು ಮಾಡಬೇಕು. ಅದೇ ರೀತಿ ಆಧ್ಯಾತ್ಮಿಕದಲ್ಲಿಯೂ ಸಹ ಹಾಗೆ ಜ್ಞಾನ ಬೆಳೆಯುವುದರ ಜೊತೆಗೆ ಕ್ಲಾಸುಗಳು ಬದಲಾಗುತ್ತಲೇ ಇರುತ್ತವೆ. ಹೈಸ್ಕೂಲ್ನಲ್ಲಿ ಇನ್ನೊಂದು ವಿಧವಾಗಿರುತ್ತದೆ, ಕಾಲೇಜ್ನಲ್ಲಿ ಇನ್ನೊಂದು ವಿಧವಾಗಿರುತ್ತದೆ. ಹಾಗೆ ಸ್ಥಿತಿ ಬದಲಾಗ್ತಾನೆ ಇರುತ್ತದೆ, ಬೆಳೆಯುತ್ತಲೇ ಇರುತ್ತದೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಬೆಳೆಯುವುದರ ಜೊತೆಗೆ ಜ್ಞಾನವೂ ಸಹ ಬೆಳೀತಾನೇ ಇರುತ್ತದೆ. PhDಗೆ ಬರುವ ವೇಳೆಗೆ ಇನ್ನೂ ಬದಲಾವಣೆ ಆಗಿಬಿಡ್ತದೆ. ಹಲವಾರು ಶಾಖೋಪಶಾಲೆಗಳಾಗಿ ಅನಂತವಾಗಿ ವಿಸ್ತರಿಸುತ್ತಲೇ ಇರುತ್ತದೆ. ಯಾರ ಬುದ್ಧಿವಂತಿಕೆಗೆ ತಕ್ಕಂತೆ ಅವರು ಪ್ರದರ್ಶಿಸುತ್ತಲೇ ಇರುತ್ತಾರೆ. ಅನೇಕ ರೀತಿಗಳಲ್ಲಿ ಪ್ರದರ್ಶಿಸುತ್ತಿರುತ್ತಾರೆ. ಒಬ್ಬರಿಗೆ ಇನ್ನೊಬ್ಬರಿಗೆ ಸಂಬಂಧವಿರುವುದಿಲ್ಲ. ಒಂದೇ ವಿಷಯವನ್ನು ಅವರವರ ಮೇಧಸ್ಸಿಗೆ ತಕ್ಕಂತೆ ಅವರು ವಿವರಿಸುತ್ತಿರುತ್ತಾರೆ. ಅದೇ ರೀತಿ ಜ್ಞಾನವೂ ಸಹ ವಿಜ್ಞಾನದ ದೆಸೆಗೆ ಬಂದಾಗ ಸತ್ಯವನ್ನು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಬೆಟ್ಟವನ್ನು ಹತ್ತುತ್ತಾ ಕಾಣಿಸುವ ದೃಶ್ಯಗಳು ಬದಲಾಗುತ್ತಾ ಇರುತ್ತವೆ. ಯಾವ ಕಡೆಯಿಂದ ಯಾರು ಹತ್ತುತ್ತಾರೋ ಅವರಿಗೆ ಆ ಅನುಭವಗಳು, ಆ ದೃಶ್ಯಗಳು, ಅವುಗಳಿಗೆ ಸಂಬಂಧಿಸಿದ ಜ್ಞಾನ ತಿಳಿತಾ ಇರುತ್ತೆ. ಬೆಟ್ಟದ ಶಿಖರವನ್ನು ಏರಿದ ತಕ್ಷಣವೇ ಬೆಟ್ಟದ ಸುತ್ತಲೂ ಇರುವ ಎಲ್ಲ ದೃಶ್ಯಗಳನ್ನು ನೋಡುತ್ತಾರೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಶಿಖರವನ್ನು ಸೇರಿಕೊಂಡರೆ ಎಷ್ಟೋ ವಿಶೇಷವಾದ ಜ್ಞಾನ ತಿಳಿಯುತ್ತದೆ ನಮಗೆ. ಇನ್ನು ಅದಕ್ಕೆ ಕೊನೆಯೇ ಇರೋದಿಲ್ಲ. ಅದೇ ರೀತಿ ಯಾವುದೇ ಆದರೂ ನಮ್ಮ ಸ್ಥಿತಿ, ನಮ್ಮ ಪ್ರಯತ್ನ, ನಮ್ಮ ಶಕ್ತಿ, ನಮ್ಮ ಸಾಧನೆಗಳ ಮೇಲೆ ಆಧಾರವಾಗಿರಿಸುತ್ತದೆ. ಆದ್ದರಿಂದ ಈ ಸೃಷ್ಟಿಯಲ್ಲಿನ ಜ್ಞಾನ ಅನಂತವೆಂದು ತಿಳಿದುಕೊಳ್ಳಿ. ಭಗವಂತನ ಸೃಷ್ಟಿಯಲ್ಲಿಯೇ ಅನಂತವಾದ ಜ್ಞಾನ ಇರುವಾಗ, ಸೃಷ್ಟಿಯೇ ಅಷ್ಟು ಶ್ರೇಷ್ಠವಾಗಿರುವಾಗ, ಈ ಸೃಷ್ಟಿ ಮಾಡಿದ ಭಗವಂತನು ಎಷ್ಟು ದೊಡ್ಡವನಲ್ವ ಊಹಿಸಲಾಗುತ್ತದೆ. ಆದ್ದರಿಂದ ಈ ಸೃಷ್ಟಿಯಲ್ಲಿನ ಜ್ಞಾನದ ಬಗ್ಗೆ ತಿಳಿದುಕೊಳ್ಳಬೇಕು. ನೀವು ಹಾಗೆ ತಿಳಿದುಕೊಳ್ಳುವುದರ ಜೊತೆಗೆ ನಿಮ್ಮ ಪ್ರವರ್ತನೆ ಬದಲಾವಣೆ ಆಗುತ್ತಾ ಹೋಗ್ತಾನೆ ಇರುತ್ತದೆ. ಕೆಲಸಗಳು ಬದಲಾಗುತ್ತವೆ, ಆರಾಧನೆಗಳು ಬದಲಾಗುತ್ತಾ ಹೋಗುತ್ತವೆ. ಪೂಜೆಗಳು ಹೋಗಿ ಸ್ತೋತ್ರಗಳಿಗೆ ಬರ್ತವೆ, ಮತ್ತು ಸ್ತೋತ್ರಗಳು ಹೋಗಿ ಜಪಗಳಿಗೆ ಬರ್ತೀರಾ. ನೀವು ಕೊನೆಗೆ ಧ್ಯಾನಕ್ಕೆ ಬರ್ತೀರಾ. ಇದೆಲ್ಲ ನಿಮ್ಮ ಜ್ಞಾನ ಹೆಚ್ಚುವುದರೊಂದಿಗೆ ನಡೀತಾ ಇರುತ್ತದೆ.